ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದು. ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ NDA ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೆ ಅವರು, ಅಲ್ಲಿಂದ BJPಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ, 2047ಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ. ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಿಗೆ ಇಟ್ಟಿರಲಿಲ್ಲ. ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ, ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು, BJPಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು, ನಿತೀಶ್ ಕುಮಾರ್ ಅವರು, ಪಾಸ್ವಾನ್ ಅವರು ಹಾಗೂ ಮಾಂಜೆ ಅವರು, ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅದರ ಪ್ರತಿಫಲ ಇವತ್ತು 200ರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿಡ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ. ಬಿಹಾರದ ಒಂದು ಬಡತನ, ಶಿಕ್ಷಣ, ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದು. ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾದ ನಂತರ ಮತ್ತು ಕಳೆದ 20 ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು NDA ಅಲಯನ್ಸ್ನ ಪಾರ್ಟ್ನರ್ನಲ್ಲಿ ಈ ದೇಶವನ್ನು, ಈ ಬಿಹಾರ ರಾಜ್ಯವನ್ನೇನು ಆಳಿದ್ದಾರೆ ಮುಖ್ಯಮಂತ್ರಿಗಳಾಗಿ. ಆ ಹಿನ್ನೆಲೆಯಲ್ಲಿ ಬಿಹಾರದ ಹಲವಾರು ರೀತಿಯ ಅಲ್ಲಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಸರಿಸ್ತಕ್ಕಂಥದ್ರಲ್ಲಿ ಈ ಚುನಾವಣಾ ಫಲಿತಾಂಶದಿಂದ ಪುನಃ ದೇಶದಲ್ಲಿ, ನಾಡಿನಲ್ಲಿ ಉತ್ತಮವಾದ ಆಡಳಿತ ನಡೆಸ್ತಕ್ಕಂಥ ನಾಯಕರ ಪರವಾದಂಥ ಒಂದು ತೀರ್ಮಾನಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಹಾರದ ಜನತೆ, ಮತದಾರರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ NDA ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಅವರ ಶ್ರಮಕ್ಕೆ. ಇವತ್ತೊಂದು ದಿವಸ NDA ಸಲಕ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸಲಕ ಇವತ್ತಿನ ದಿವಸ ಭಾಳ ಖುಷಿ ದಿವಸ ಇದೆ. ಬಿಹಾರ್ನಾಗ ಏನು ಎಲೆಕ್ಷನ್ ನಡೆದಿತ್ತು ಅದರ ನಿಮಿತ್ತ ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಅವರು ವೋಟ್ ಚೋರ್ ಗದ್ದಿ ಚೋಡ್ ಅಂತಂಥೇಳಿ ಒಂದೇನು ಸ್ಲೋಗನ್ ನಡೆಸಿರು. ಆ ಸ್ಲೋಗನಿಗೆ ಒಂದು ಕಪಾಳ ಮ್ಯಾಗ ಹೊಡೆದಂಗೆ ಅಲ್ಲಿನ ಜನತೆ ಆಶೀರ್ವಾದ ಮಾಡ್ಯಾರಂತಂತ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಬಿಹಾರ
ಪ್ರತಿಯೊಂದು ಮತದಾರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆ ಹೇಳ್ತೀನಿ. ತಮಗೇನು ಪಕ್ಕಾ ಗೊತ್ತಿತ್ತು ಕಾಂಗ್ರೆಸ್ ಮತ್ತು RJD ಕಲ್ತಿ ಸತ್ಯಾನಾಶ ಏನು ಆಗ್ತದಂತಂತೇಳಿ ಬಿಹಾರ, ನೀವು ಅದು ಬಿಹಾರ್ ಸತ್ಯನಾಶ ಆಗಬಾರ್ದು ಅಂತ ತಿಳಿದು ಏನು NDAಗೆ ಸಪೋರ್ಟ್ ಕೊಟ್ಟಿರಿ. 100% ಅದ್ರ ತಕ್ಕ ಈಗ ಅಭಿವೃದ್ಧಿ ಆಗ್ತದ, ಒಳ್ಳೆ ಕೆಲಸ ಆಗ್ತದಂತ ಹೇಳಕ್ಕೆ ಬಯಸ್ತೀನಿ. ಮತ್ತೊಂದು ಮಾತು ಕಾಂಗ್ರೆಸ್ ಹೇಳಕ್ಕೆ ಬಯಸ್ತೀನಿ, ಈ ಒಂದು ಬಿಹಾರ್ನಾಗ 201 ಏನು ಇತಿಹಾಸ ರಚಾಸ್ಯಾರ NDA, ಅದೇ ಥರ ಮುಂದಿನ ಎಲೆಕ್ಷನ್ಯಾಗ ಇದೇ ಕರ್ನಾಟಕನ್ಯಾಗ ಇದೇ ಹಾಲತ್ ನಾವು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಮಾಡ್ತಂತಂತ ಹೇಳಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಬಿಹಾರ್ ಜನತಾಗೆ ಧನ್ಯವಾದಗಳು. ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಮೈತ್ರಿಕೂಟದ ಸರ್ಕಾರ ಇವತ್ತೇನು ಬಿಹಾರದಲ್ಲಿ 200ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲುವು ಸಾಧಿಸಿದೆ. ಅದಕ್ಕೆ ಅವರ ಪರಿಶ್ರಮ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಏನು ರಾಹುಲ್ ಗಾಂಧಿಯವರು ನಿರಂತರವಾಗಿ ಗದ್ದಿ ಚೋರ್, ಮೋದಿ ಗದ್ದಿ ಚೋರ್ ಅಂತ ಹೇಳ್ಕೊಂಡು ಏನು ಓಡಾಡಿದ್ರು, ಅದಕ್ಕೆ ಬಿಹಾರ ಜನಗಳು ಅವ್ರಿಗೆ ತಕ್ಕ ಪಾಠ ಕಲಿಸವ್ರೆ. ಮೋದಿ ವಿರುದ್ಧ ನೀವು ಮಾತಾಡಿದ್ರೆ ನೀವು ಇನ್ನೂ ಸೀಟ್ಗಳು ಇಡೀ ರಾಜ್ಯದಂತ ವಾಸೌಟ್ ಆಗ್ತೀರಿ ಅನ್ನೋದನ್ನ ಈ ಬಿಹಾರದ ಗೆಲುವಿನ ಮುಖಾಂತರ ಅವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ 107 ಕ್ಷೇತ್ರಗಳಿಂದ ಹೆಚ್ಚು ಬಹುಮತವನ್ನ 207 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಹುಮತವನ್ನ ಪಡೆದಿರುವಂತಹದ್ದು NDA. ಭಾರತೀಯ ಜನತಾ ಪಾರ್ಟಿ RJD ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನು ಪಡೆದಿದೆ. ಇವತ್ತು ರಾಷ್ಟ್ರಾದ್ಯಂತ ನಮ್ಮ JDU ಮತ್ತು NDA, BJP ಮತ್ತು JDU ಎರಡೂ ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನ ನಾವು ಪಡೆದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ BJP ಕಾಂಗ್ರೆಸ್ ಮುಕ್ತ BJP ರಾಷ್ಟ್ರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಅದು ನೆರವೇರ್ತಾ ಇದೆ. ಮೋದಿಜಿಯವರ ಕನಸು ನನಸಾಗ್ತಾ ಇದೆ. ಇವತ್ತಿನ ದಿವಸ ಭ್ರಷ್ಟ ಕಾಂಗ್ರೆಸ್ ಆಡಳಿತದ ವಿರುದ್ಧ ಇವತ್ತು ಉತ್ತರ ಬಿಹಾರಲ್ಲಿ ಸಿಕ್ಕಿದೆ. ಇದು ಮುಂದಿನ ಏನು ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರವನ್ನ ಮಾಡುವಂತ ದಿಕ್ಸೂಚಿ ಇದರಿಂದ ಕಂಡು ಬಂದಿದೆ. ನಾವು ಅತಿ ಹೆಚ್ಚಿನ ಬಹುಮತ ಪಟ್ಟಿರುವಂಥ ಬಿಹಾರಿ ಎಲ್ಲ ಜನಸಮೂಹಕ್ಕೆ ನಮ್ಮ ರಾಜ್ಯದ ಎಲ್ಲ BJPಯ ಮತ್ತು ಭಾರತ ರಾಜ್ಯದ ಎಲ್ಲರಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನರೇಂದ್ರ ಮೋದಿ ನೇತೃತ್ವದ NDA ಪಕ್ಷ ನೆಚ್ಚಳ ಬಹುಮತದತ್ತ ಸಾಗಿದೆ. ಇನ್ನಾದರೂ ಕಾಂಗ್ರೆಸ್ಸಿನ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡಲಾರ್ದೇ, ಸುಳ್ಳು ಹೇಳಿಕೆಗಳನ್ನು ಕೊಡಲಾರ್ದೇ ಒಂದು ಸ್ವಲ್ಪ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದ್ರ ಕಡೆ ಗಮನವನ್ನು ಹರಿಸಬೇಕು. ಬಿಹಾರದಲ್ಲಿ ಕುಟುಂಬಕ್ಕೊಂದು ಉದ್ಯೋಗ ಅಂತ ಆಸೆ ತೋರಿಸೋದಕ್ಕಿಂತ ಅವರದೇ ಅಧಿಕಾರವಿರುವಂಥ ಕರ್ನಾಟಕದಲ್ಲಿ 5 ಕುಟುಂಬಕ್ಕೊಂದು ನೌಕರಿ ವ್ಯವಸ್ಥೆ ಮಾಡಿಕೊಡಲಿ, ಜನ ಅವ್ರಿಗೆ ಓಟ್ ಹಾಕಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನುವಂಥ ಮಾತು ಮಾತಾಡ್ತಾರೆ. ಅಭಿವೃದ್ಧಿ ವಿಷಯನೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮುಂಜಾನೆ ಸಂಜೆಗೆ ಮಧ್ಯಾಹ್ನಕ್ಕೆ ಯಾವಾಗ ಎತ್ತಿದ್ರು ಅದೊಂದು ಪಂಚ ಗ್ಯಾರಂಟಿ. ಅಭಿವೃದ್ಧಿ ಕಾಣ್ತಾ ಇಲ್ಲ. ಟೀಕೆ ಟಿಪ್ಪಣಿಗೂ ಒಂದು ಇತಿಮಿತಿ ಇರಬೇಕು. ಬಿಹಾರದ ಚುನಾವಣೆಯಿಂದ ಪಾಠ ಕಲಿಸ್ದೆ ಬಂದಿದ್ರ ಯಾರು ಕಲಿತ್ರ ಪಾಠ? ಕಾಂಗ್ರೆಸ್ಸಿಗೆ ಹಿನಾಯಸೋನು, ಅದು ಲೋಕಲ್ ಪಾರ್ಟಿ RJD ಲೋಕಲ್ ಪಾರ್ಟಿ. ಆ ಲೋಕಲ್ ಪಾರ್ಟಿ ಅಷ್ಟು ಸೀಟ್ ಇವರು ಬರ್ತಾ ಇಲ್ಲ. ಪ್ರಥಮ ಬಾರಿಗೆ ಎಕ್ಸಿಟ್ ಪೋಲಿನ ಫಲಿತಾಂಶ 100ಕ್ಕೆ 100 ಸತ್ಯವಾಗುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ನಾಯಕತ್ವಕ್ಕೆ ಮತ್ತೊಮ್ಮೆ ದೇಶದ ಜನತೆ ಅಷ್ಟೇ ಅಲ್ಲ, ಬಿಹಾರದ ಜನತೆಯೂ ಜಯ ಎಂದಿದ್ದಾರೆ. ಈಗ ಬಿಹಾರದೊಳಗೆ ಅಂಕರ ಕ್ರಾಂತಿ ಆದ ಕಾಂಗ್ರೆಸ್ ಅಂತ. ಕರ್ನಾಟಕದೊಳಗೆ ಕ್ರಾಂತಿಯರ ಆಗಲಿ ಭ್ರಾಂತಿಯರ ಆಗಲಿ ನಮಗೆ ಸಂಬಂಧ ಇಲ್ಲ. ವಿ ಆರ್ ವೇಟಿಂಗ್ ಫಾರ್ 2028. 2028 ಮಟ್ಟ ನಮಗೆ ವಿರೋಧ ಪಕ್ಷಗಳು ಕುಂಡ್ರಕ್ಕೆ ಜನ ಆದೇಶ ಮಾಡ್ಯಾರ. ಆ ಆದೇಶವನ್ನು ನಾವು ಗೌರವಿಸಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿದ್ದೇವೆ. ನವಂಬರ್ದೊಳಗೆ ಕ್ರಾಂತಿಯರ ಆಗಲಿ ಭ್ರಾಂತಿಯರ ಆಗಲಿ ಅವ್ರಿಗೆ ಬಿಟ್ಟಿದ್ದು. ಯಾರು ಅಧಿಕಾರಕ್ಕೆ ಬರಲಿ ಬಿಡಲಿ, ಇದ್ದವರ ಮುಂದುವರಿಲಿ, ಮುಂದೆ ಬರೋರ ಇನ್ನೊಬ್ಬರ ಆಗಲಿ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯ. ಯಾರು ಬಂದರೂ ಮಾಡೋಕ್ಕೆ ಖಜಾನೆಯಲ್ಲಿ ಐತಿ. ಖಜಾನೆ ಚೊಕ್ಕ ಖಾಲಿಯಾಗಿ ತೊಳೆದ ಮುತ್ತಂತ ನಮ್ಮ ಉತ್ತರ ಕರ್ನಾಟಕದ ಭಾಷೆದವ್ರು ಹೇಳ್ತಾರೆ. ನಮ್ಮಲ್ಲಿ ವೀರಶೈವ ಪದ್ಧತಿಯೊಳಗೆ ಊಟ ಮಾಡಿ ಸ್ವಚ್ಛಾಗಿ ಅದು ಸ್ವಲ್ಪ ನೀರು ಹಾಕೊಂಡು ಕುಡಿತೇವೆ. ನಾವು ಕುಡಿದು ಬತ್ತಿ ಬಡಿತೀವಿ. ಹಂಗೆ ಟ್ರೆಜರಿಗೆ ಸ್ವಚ್ಛಾಗಿ ಮಾಡಿ ಬತ್ತಿ ಬರೆದು ಇಟ್ಟಾರೆ ಕಾಂಗ್ರೆಸ್ ಸರ್ಕಾರದವರು. ಜೈ ಹಿಂದ್. ಕಾಂಗ್ರೆಸ್ ಇಡೀ ದೇಶದಲ್ಲಿ ವೋಟ್ ಚೋರ್ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಚಾರಕ್ಕಿಡಿಸಿಕೊಂಡು ಏನೋ ಒಂದು ಪ್ರಯತ್ನ ಮಾಡಿದರು. ಈಗ ವೋಟ್ ಚೋರು ಅವರೇ ಹೇಗೆ ಮೋಸ ಹೋದರು, ಅಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಈ ಢೋಂಗಿತನ
ಇವ್ರದ್ದು ಬಯಲಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಗೆದ್ದಂಥ ನಿತೀಶ್ ಕುಮಾರ್ ಇರ್ಬೋದು ಮತ್ತು ಪ್ರಧಾನಮಂತ್ರಿ ಅಂದರೆ BJPಯವರು ಇರ್ಬೋದು, ಜಯ ಸಿಕ್ಕಿದೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ನಿರಂತರವಾಗಿ 20 ವರ್ಷದಿಂದ ಅವರು ಮುಖ್ಯಮಂತ್ರಿ ಇದ್ದಂಥ ವ್ಯಕ್ತಿ ಈಗ RJD ಅವರು ಹೇಳ್ತಾರೆ, ನಾನು ಗೆದ್ದ ತಕ್ಷಣ ಮದ್ಯಪಾನ ನಿಷೇಧ ಮಾಡಿದ್ದನ್ನು ತೆಗೆದು ಹಾಕ್ತೀನಿ, ಕುಡಿಯೋಕೆ ನಾನು ಅನುಮತಿ ಕೊಡ್ತೀನಿ, ವಕ್ಫ್ ಬೋರ್ಡ್ ರದ್ದು ಮಾಡ್ತೀನಿ, ಮನೆಗೆ ಒಂದು ನೌಕರಿ, ಸರ್ಕಾರಿ ನೌಕರಿ ಕೊಡ್ತೇನೆ. ಮೂರ್ಖರಿ, ಮನೆಗೆ ಒಂದು ನೌಕರಿ ಕೊಡೋಕ್ಕಾಗತ್ತಾ? ಏನು ಬೇಕಾದ ಓಟಿಗೋಸ್ಕರ ಅಧಿಕಾರಗೋಸ್ಕರ ಹೇಳುವಂಥದ್ದು ಜನ ಒಪ್ಪಲಿಲ್ಲ. ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ್ದಾರೆ, ಇನ್ನೂ ಧೂಳಿಪಟ ಆಗಬೇಕು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದೇ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು ನಿಶ್ಚಿತ. ದೇಶವನ್ನು ಒಡಿತಾ ಇದ್ದಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಮಿಲಿಟರಿಯಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ, ನ್ಯಾಯಾಲಯದಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇರುವಂತಹ ದೇಶದ್ರೋಹಿ. ಸೊ ಈ ರೀತಿಯ ಮಾನಸಿಕತೆ ದೇಶದಲ್ಲಿ ಇರಬಾರ್ದು. ನ್ಯಾಯಾಲಯದಲ್ಲಿ ನೀವು ಜಾತಿ ಹುಡುಕ್ತೀರಿ, ಮಿಲಿಟರಿಯಲ್ಲಿ ಜಾತಿ ಹುಡುಕ್ತೀರಿ, ಇದು ಜನ ಬುದ್ಧಿ ಕಲಿಸಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ. ಬಹಳ ಸ್ಪಷ್ಟತೆ ಇದೆ. ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ BLA 1 BLA 2 ಮಾಡಕ್ಕೆ ಹೇಳಿದ್ದಾರೆ. ಯಾತಕ್ಕೆ? ಕೇವಲ ಭಾರತೀಯ ಜನತಾ ಪಾರ್ಟಿಯ ವೋಟನ್ನು ಸರಿ ಮಾಡೋದಕ್ಕಲ್ಲ, ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ. ಅವರವರ ಬೂತಲ್ಲಿ BLA 1 BLA 2ಗಳು ಈ ವೋಟನ್ನು ಗಮನಿಸಬೇಕು. ಯಾರು ಸತ್ತಿದ್ದಾರೆ, ಯಾರು ಹೊರ ಹೋಗಿದ್ದಾರೆ, ಯಾರು ವೋಟು ಮೈನಸ್ ಆಗಿದೆ, ನಮ್ಮ ಬೂತಲ್ಲಿ ಎಷ್ಟು ವೋಟ್ ಇದೆ, ಇದನ್ನ ಗಮನಿಸುವಂತ ಅಧಿಕಾರ ಇವತ್ತು BLAಗಳಿಗೆ ಇದೆ. ಭಾರತೀಯ ಜನತಾ ಪಾರ್ಟಿಯ JDUವಿನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲಿಸ್ಟ್ ಅನ್ನ ಸರಿ ಮಾಡೋದು ಮಾಡಿದ್ವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು? ನಿಮ್ಗೇನು ಜವಾಬ್ದಾರಿ ಇಲ್ಲ, ನಿಮ್ಮ BLAಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ? ಅವರು ಹೇಳ್ಬೇಕಲ್ಲ, ನಮ್ಮ ಬೂತಲ್ಲಿ ಇಷ್ಟು ವೋಟ್ ಇಲ್ಲ, ಇಷ್ಟು ಆಗಿದೆ, ಇಷ್ಟು ವೋಟ್ ಇದೆ, ಇದು ಅತ್ಯಂತ ಸತ್ಯ ಇದೆ, ಇದನ್ನು ಹೇಳಬೇಕಲ್ಲ. ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು, ನೀವು ಕಂಪ್ಲೇಂಟ್ ಕೊಡಿ, ನೀವು ಇದನ್ನು ದೃಢೀಕರಣ ಮಾಡಿ. ದೃಢೀಕರಣ ಮಾಡುವಂಥದ್ದನ್ನ ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ? ಯಾಕೆ ಹೆದರಿಕೆ ನಿಮ್ಗೆ? ಯಾಕೆ ಭಯ ನಿಮ್ಗೆ? ಕೇವಲ ಹಿಟ್ ಅಂಡ್ ರನ್ ಮಾತ್ರ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾಡ್ತಾ ಇದ್ದಾರೆ, ವಿದೇಶದಲ್ಲೂ ಮಾಡ್ತಾ ಇದ್ದಾರೆ. ಹಿಟ್ ಮಾಡೋ ಓಡೋಗು, ಸುಳ್ಳು ಹೇಳುವಾಗ ಓಡೋಗು, ಇದು ರಾಹುಲ್ ಗಾಂಧಿ ಅವರು. ದೇಶದ ಜನ ಇದನ್ನು ಒಪ್ಪುವುದಿಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ SIR ನಡೆದಿದೆ, ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೇಳಿದೆ, ನಿಮ್ದೇನಾದ್ರೂ ಕಂಪ್ಲೇಂಟ್ ಇದ್ರೆ ದರ್ಜಿ ಮಾಡಿ, ಕಂಪ್ಲೇಂಟ್ ಇದ್ರೆ ನಮ್ಗೆ ಕೊಡಿ, ನಾವು ಅದನ್ನು ಸರಿ ಮಾಡೋದು ಮಾಡ್ತೀವಿ ಅಂತ ಹೇಳಿದೆ. ಒಬ್ರು ಕೂಡ ಬೂತ್ ಲೆವೆಲ್ ಇಂದ ಕಂಪ್ಲೇಂಟ್ ಮಾಡಿಲ್ಲ. ಸರಿಯಾದ ವೋಟಿಂಗ್ ವ್ಯವಸ್ಥೆ ಆಯಿತು, ವೋಟರ್ ಲಿಸ್ಟ್ ಅತ್ಯಂತ ಪ್ರಾಮಾಣಿಕವಾಗಿ ಆಯಿತು. ಇವತ್ತು ಬಿಹಾರದ ಜನ ನಮಗೆ ವೋಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ. ಇದೇ ಪ್ರಶ್ನೆಯನ್ನು ನೀವು ತೆಲಂಗಾಣದಲ್ಲಿ ಕೇಳಲಿಲ್ಲ, ಈ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ 135 ಸೀಟ್ ಗೆದ್ದಾಗ ನೀವು ಕೇಳಲಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ನೀವು ಗೆದ್ದಾಗ ಇದು ಬರಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಮಾಡಿತ್ತಾ? ಯಾರಿಗೆ ಯಾವ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ? ನಿಮ್ಮ ನಾಯಕ ಫೇಲ್ಯೂರ್ ಆಗ್ತಿದ್ದಾರೆ, ನಿಮ್ಮ ನಾಯಕ ದೇಶದ ವಿರುದ್ಧ ವಿದೇಶದಲ್ಲಿ ಮಾತಾಡ್ತಿದ್ದಾರೆ, ಜನ ಬೇಸತ್ತಿದ್ದಾರೆ. ದೇಶದಲ್ಲೇ ಏನು ಬಿಹಾರ್ ಎಲೆಕ್ಷನ್ ಮೇಲೆ ಇಟ್ಟಿರ್ತಕ್ಕಂಥ ಕಣ್ಣೇನಿತ್ತು, ಅಲ್ಲಿ ಏನಾದರೂ ಒಂದಿಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿತದ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಕಂಡಿದ್ದೀವಿ, ಅದನ್ನು ಕಾಣ್ತಾ ಇದ್ದೀವಿ. ಉಳಿತದ ಅಂತಕ್ಕಂಥ ಲೆಕ್ಕ ಇತ್ತು. ಸಂವಿಧಾನ ಉಳಿತ, ಪ್ರಜಾಪ್ರಭುತ್ವ ಉಳಿತ. ಸಂವಿಧಾನ ಉಳಿಲಿಲ್ಲ, ಪ್ರಜಾಪ್ರಭುತ್ವ ಉಳಿಲಿಲ್ಲ. ಎರಡೂ ಗಾಳಿಗೆ ತೂರಿ ಇವತ್ತು ಓಪನ್ ಆಗಿ ಇಡೀ ಒನ್ ಸೈಡ್ ಆಗಿ ಯಾವುದೇ ಕಾರಣಕ್ಕೂ NDAದವರು ಮಾಡಿರ್ತಕ್ಕಂಥ ಬದ್ಮಾಸಿಗರಿಂದ ಗೆದ್ದಿದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಅವರು ಓಪನ್ ಆಗಿ EVM ಮಷಿನ್ಗಳ ಮೂಲಕನೇ ಅವ್ರು ಲಾಬಿಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಆ EVM ಮಷಿನ್ ಬಳಸ್ಕೊಂಡು ಅದ್ರ ಬಳಕೆಯಿಂದ ಇವತ್ತು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ ವಿನಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಚುಕ್ಕಾಣಿ ಹಿಡಿದಿಲ್ಲ. ಅಲ್ಲಂತೂ ಯಾವುದೇ ಕಾರಣಕ್ಕೂ ಕಳಪೆ ಮಟ್ಟದ ಓಟತನ ಮಾಡಿರ್ತಕ್ಕಂಥದ್ದು ಅತಿ ಹೆಚ್ಚು ಅಂತಕ್ಕಂಥ ಆ ಕಳಪೆ ಮಟ್ಟದಿಂದ ಇವತ್ತು ಅದನ್ನು ಅಧಿಕಾರ ಇಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದರೆ ಇಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ
ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ್. ಇದು ಒಂದನೇದು. ಎರಡನೇದು, ಬಿಹಾರಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ರು. ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಬಹಳ ದೊಡ್ಡ ಪ್ರಮಾಣದಲ್ಲಿ, 2 ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ. ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಸರ್, BJP ಸರ್ ಬಿಹಾರದ ಮುಖ್ಯಮಂತ್ರಿ ಸರ್ ಲೆಫ್ಟ್ ದ ಅವರ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಮಿತ್ ಶಾ, ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಅವ್ರು ಏನು ಡಿಸಿಷನ್ ತೊಗೊತಾರೆ ಅದು ಫೈನಲ್. ನಾನು ಆ ಮಧ್ಯೆ ಪ್ರವೇಶ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸರ್, ಮೋದಿಯವರು ಸಾಕಷ್ಟು ಪ್ರಚಾರವಾಗಿದ್ದರು, ಅದೆಲ್ಲ ವರ್ಕೌಟ್ ಆಯಿತು ಅಂತ ಮೋದಿಯವರು 100 ಮೋದಿಯವರು, ಅಮಿತ್ ಶಾಜಿಯವರು, ಇವರೆಲ್ಲರ ಪ್ರಯತ್ನ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಇರುವಂಥ ಗೌರವ ಈ ಒಂದು ಫಲಿತಾಂಶ ಅಂತ ನಾನು ಭಾವಿಸಿದ್ದೆ. ಸರ್, NDA ಹೊರತುಪಡಿಸಿ BJP ಸಹ ಸಾಕಷ್ಟು ಈ ಬಾರಿ ಉತ್ತಮ ಸೀಟ್ಗಳನ್ನು ಹೌದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ, ನಿರೀಕ್ಷೆ ಮೀರಿ ಗೆಲುವಾಗಿದೆ. ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಡೀ ದೇಶದಲ್ಲಿ ಮತ್ತೊಮ್ಮೆ NDA ಪರವಾಗಿ ಜನ ಆಶೀರ್ವಾದನ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶವನ್ನೇ ನಮ್ಮ ಕಣ್ಮುಂದಿದೆ. ನಾವು ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ. ಸುಮಾರು 190 ಹತ್ತತ್ರ 2/3 ಮೆಜಾರಿಟಿ ಹತ್ತತ್ರ ನಾವು ಇವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ. ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅವರಿರೋಂಥ ಕ್ಷೇತ್ರದಲ್ಲೂ ಕೂಡ NDA ಪರವಾಗಿ, BJP ಪರವಾಗಿ, ನಿತೀಶ್ ಕುಮಾರ್ ಪರವಾಗಿ ಇವು ಜನ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಅತ್ಯಂತ ಅಭಿಮಾನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಬಂದಿದ್ದು, ದೇಶವನ್ನು ಆಡಳಿತ ಮಾಡಿಕೊಂಡಿದ್ದು ವೋಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ. ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ, ಆ ವೋಟರ್ ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು 40-43 ಲಕ್ಷ ವೋಟು ಡಿಲೀಟ್ ಆಯಿತು. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಮಾಡಿದ್ರು ಕೂಡ 3-4 ಸಾವಿರ ವೋಟ್ ಆಗುತ್ತೆ. ಈ ಥರ ರಾಜಕಾರಣದಿಂದನೇ ಇವರೆಲ್ಲರೂ ಗೆದ್ದು ಬರ್ತಿದ್ರು ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಗೆಲುವು ನಮ್ಮದು ನಾಳೆ ಬರುವಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ದಿಕ್ಕಲ್ಲಿ ಒಂದು ದಾಪುಗಳನ್ನು ಇವತ್ತು ಮೋದಿಜಿಯವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ. ಸರ್, ಕಾರ್ಯಕರ್ತರು ತುಂಬ ಉತ್ಸಾಹ ಇದೆ ಎಲ್ಲ ಕಡೆ, ನಿಜವಲ್ಲೂ ಅತ್ಯಂತ ಸಂತೋಷ. ಅರೆ ಇವತ್ತು ಉತ್ಸಾಹದಲ್ಲಿ ಒಂದು ಸಂಭ್ರಮಾಚರಣೆ ಆಚರಣೆ ಮಾಡಬೇಕು ಒಂದು ಕಡೆಗೆ ಇನ್ನೊಂದು ಕಡೆಗೆ ಮೊನ್ನೆ ಡೆಲ್ಲಿಲಿ ಇವತ್ತು ನರರಾಕ್ಷಸರ ಒಂದು ಕೃತ್ಯದಿಂದ ಉಗ್ರಗಾಮಿಗಳ ಒಂದು ಚಟುವಟಿಕೆಗಳಿಂದ ಆದಂಥ ಘಟನೆ ಕೂಡ ಒಂದು ಕಡೆ ನೋವಿದೆ. ಇದ್ರ ಮಧ್ಯನೂ ಕೂಡ ಸಹಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಗೆಲುವಾಗಿದೆ. ಸೊ ನಾವೆಲ್ಲರೂ ಕೂಡ
ಉತ್ಸವವನ್ನು ಮಾಡ್ತೀವಿ ಸರ್ ನಾವು. ಸರ್, ಈ ಬ್ಲಾಸ್ಟ್ ಸಂಪಟಗೆ ಕಾಂಗ್ರೆಸ್ ಅವರು ಅದಕ್ಕೂ ಕೂಡ ಟಿಕೆಟ್ ಎಂಟ್ರಿ ಮಾಡ್ತಾ ಇದ್ದಾರೆ. ಅದೇ ದೌರ್ಭಾಗ್ಯ. ಯಾಕೆಂದರೆ ಇವ್ರ ಪಿತ್ರಾರ್ಜಿತ ಒಂದು ಆಡಳಿತದ ಒಂದು ಕರ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಕಾಂಗ್ರೆಸ್ದು. ಯಾಕೆಂದರೆ ಇವರು 60-65 ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊತ ಬಂದರು. ಓಟ್ ತುಷ್ಟೀಕರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಒಂದು ಕೋಮವನ್ನು ಪ್ರೀತಿ ಮಾಡ್ಕೊತ ಬಂದರು. ಆ ಕೋಮನ್ನು ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರನ್ನೂ ಕೂಡ ಸರಿ ಸಮಾನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಯಾವುದೇ ಕೋಮಲ್ಲಿ ಏನೇ ಕೆಟ್ಟ ಘಟನೆಗಳು ನಡೆದಾಗ ಅದು ಖಂಡಿಸಬೇಕಾಗಿತ್ತು. ಅರೆ, ನಮ್ಮ ಹಿಂದೂಗಳಲ್ಲಿ ನಡೆದಂಥ ಘಟನೆಗಳಿಗೆ ಖಂಡಿಸ್ತಾ ಇದ್ರು. ಆ ರೀತಿಯಂಥ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯದಲ್ಲಿ ಆದಂಥ ವಿಚಾರಗಳಿದ್ದರೆ ಅದು ಕಂಡ್ಲಿಲ್ಲಂಗೆ ಮುಂದೆ ಹೋಗ್ತಿದ್ದಂಥ ಪ್ರಯತ್ನ ಅದು ಡೆಲ್ಲಿಯಿಂದ ಹಿಡಿದು ಬೆಂಗಳೂರು ಕೂಡ ಆಯಿತು. ಅದು ಪ್ರತಿಫಲ ಇವತ್ತು ನಾವು ಉಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಇದೆಲ್ಲದೂ ಕೂಡ ಸರಿ ಮಾಡುವಂಥ ಒಂದು ದೊಡ್ಡ ಸವಾಲು ಇವತ್ತು ನಮ್ಮ ಸರ್ಕಾರದ ಮೇಲೆ ಇದೆ. ಆ ದಿಕ್ಕಲ್ಲಿ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ತಾವೇ ಅಷ್ಟೊಂದು ಮಾಡಿ. ಅಲ್ಯೂಮಿನಿಯಂ ಸಲ್ಫೇಡು ಬಾಂಬ್ ಬ್ಲಾಸ್ಟಿಗೆ ಉಪಯೋಗಿಸುವಂಥ ಪದಾರ್ಥ ಸುಮಾರು 30 ಕ್ವಿಂಟಲ್ ಸಿಗುತ್ತೆ ಅಂದರೆ, 3000 kg ಸಿಗುತ್ತೆ ಅಂದರೆ, ನಾಳೆದೇ ಡಿವೈಡೆಡ್ ಇಂಟು ನಂಬರ್ ಆಫ್ ಕಾರಿ ಡಿವೈಡ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ದೊಡ್ಡ ಒಂದು ಷಡ್ಯಂತ್ರ ನಡೆದಿತ್ತು. ಹಾಗಾಗಿ ದೊಡ್ಡ ಒಂದು ಷಡ್ಯಂತ್ರವನ್ನು ತಪ್ಪಿಸುವಂಥ ಕೆಲಸ ಇವತ್ತು ಮೋದಿಜಿಯವ್ರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅಮಿತ್ ಶಾಜಿಯವ್ರ ಕೈ ಬಳೆ ಹಾಕ್ಕೊಬೇಕು, ರೆಸಿಗ್ನೇಷನ್ ಕೊಡಬೇಕು, ಈ ರೀತಿಯಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ಅವ್ರು ಮಾಡ್ತಿರೋಂಥ ಅವಮಾನ. ಈ ರೀತಿಯಂಥ ಹೇಳಿಕೆಯಿಂದನೇ ಇವತ್ತು ನಿಮ್ಮ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ಇವತ್ತು 9ಕ್ಕಿಂತ ಕೆಳಗಿಳಿದಿರೋದು ಬಿಹಾರ್ನಲ್ಲಿ. ಇನ್ನಾದರೂ ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನಲ್ಲಿ ಜನರ ನಂಬಿಕೆಗೆ ತಕ್ಕಂತೆ ಒಂದು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯ ಇರುತ್ತೆ. ಇಲ್ಲಾಂದರೆ ಇವತ್ತೇನು ಬಿಹಾರಲ್ಲಿ ಆಗಿದೆ ನಾಳೆ ದೇಶದಲ್ಲಿ ಆಗುವಂಥ ಪರಿಸ್ಥಿತಿ. ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸ್ಲಿಕ್ಕತ್ತಿದ್ದೇವಪ್ಪ. ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ಕೋತಿದ್ದೀನಿ. ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸು ಆಲ್ಮೋಸ್ಟ್ 0 ಆಗಿದೆ. ಆನಂತರ RJD ಜಂಗಲ್ ರಾಜ್ ಏನಿತ್ತು, ಜನ ಇನ್ನೂ ಜಂಗಲ್ ರಾಜ್ ಮರ್ತಿಲ್ಲ. ಜನಕ್ಕೆ ಮಂಗಲ್ ರಾಜ್ ಬೇಕು ಅಂಥೇಳಿ ನಿತೀಶ್ ಕುಮಾರ್ ಅವರು ಮತ್ತು ಮೋದಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಒಂದು ವಿಜಯವನ್ನು ಜನ ಕೊಟ್ಟಿರುವ ಹಿನ್ನೆಲೆ ಒಳಗೆ ನನಗನ್ನಿಸ್ತದೆ ಇಡೀ ದೇಶದಲ್ಲೇ ಇದರ ಪರಿಣಾಮ ಆಗ್ತದೆ. ಇಂಡಿ ಘಟಬಂಧನು ನನಗನ್ನಿಸ್ತದೆ ಇನ್ನದದ್ದು ಯಾವುದೇ ರೀತಿಯಾದಂಥ ಪ್ರಸ್ತುತತೆ ಉಳಿಯಲ್ಲ. ಮತ್ತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೋಡ್ರಿ, ಸೋತಾಗ ನಾವು ಸೋತಿದ್ದೀವಿ, ಇದನ್ನ ಆತ್ಮನಿರೀಕ್ಷಣೆ ಮಾಡ್ಕೊಂಡು ನಾವು ಮುಂದೆ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಯಾವುದೇ ಪಾರ್ಟಿ ಉದ್ಧಾರ ಆಗ್ತದೆ. ನಾವು ನಮ್ಮ ತಪ್ಪ ಅಲ್ಲ, ಅವರು ಸೋಲ್ಸ್ಯಾರ ಇವ್ರು ಸೋಲ್ಸ್ಯಾರ ಅಂತಂದ್ರೆ ವ್ಯಕ್ತಿ ಇರ್ಬೋದು, ಪಾರ್ಟಿ ಇರ್ಬೋದು. ಚುನಾವಣೆಯಲ್ಲಿ ಸೋತಾಗ ಅವ್ರ ಅಪ್ರೋಚ್ ಹೆಂಗಿರ್ಬೇಕಂದ್ರೆ ನನ್ನ ಕಡೆ ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಸರ್ತಿ ಅದನ್ನು ಹೇಗೆ ಗೆಲ್ಬೇಕಂತ ವಿಚಾರ ಮಾಡ್ಬೇಕು. ನಮ್ಮ ತಪ್ಪಿಲ್ಲ ಅಂತಂದ್ರೆ ಅವ್ರು ಎಂದೂ ಸುಧಾರಣೆ ಆಗೋದಿಲ್ಲ, ಎಂದೂ ಗೆಲ್ಲೋದಿಲ್ಲ. ಅಂದರೆ ಕಾಂಗ್ರೆಸ್ ಪಾರ್ಟಿ ಇದನ್ನೇ ಹೇಳ್ಕೊತಂದ್ರೆ ಅವ್ರು ಈಗ ಅಲ್ಲೇ 6ಕ್ಕೆ ಬಂದಾರೆ, 4ಕ್ಕೆ ಬಂದಾರೆ. ಅವ್ರಿಗೆ ಆಘಾತ ಆಗ್ಬೇಕು, ಯಾಕಂದ್ರೆ ಆಘಾತ ಆದ್ರೂ ಅವ್ರು ಸುಧಾರಿಸ್ತಾರ. ಇಲ್ಲ ಅಂದ್ರೆ ಅವರು EVM ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ ಅಂತ ಹೆಂಗೆ ಹೇಳ್ಕೊತದ ಅವ್ರು ಎಂದೂ ಸುಧಾರಿಸೋದಿಲ್ಲ. ಆಘಾತ ಆಗಿದ್ರೆ ಅದು ಭಾಳ ಸಂತೋಷ. ಆದ್ರೆ ಒಂದು ಸಂಗತಿ ಹೇಳ್ತೇನೆ, ಅವ್ರಿಗೆ ಯಾವತ್ತೂ ಇದನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ತಪ್ಪೆಲ್ಲಾಗಿದೆ ಅನ್ನೋದರ ಪರಾಮರ್ಶೆ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನ ಅವ್ರದ್ದು ಎಂದೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಲ್ಲಿವರೆಗೆ ಏನು ಬಂದಿದೆ ಅನಾಯಾಸವಾಗಿ ಬಂದಿತ್ತು. ಮತ್ತು ಇಡೀ ದೇಶಕ್ಕೆ ಒಂದು ನಾಯಕತ್ವವನ್ನು ಕೊಡುವಂಥ ಪಾರ್ಟಿ ಆಗಲಿ ನೇತೃತ್ವ ಆಗಲಿ ಇಲ್ಲ. ಈಗ BJP ಇದೆ ಮತ್ತು ಮೋದಿ ಅವರಿದ್ದಾರೆ. ಹಾಗಾಗಿ ಅವ್ರಿಗೆ ಯಾರೂ ಮ್ಯಾಚ್ ಇಲ್ಲ. ಇವರು ಅದರ ಪರಿಣಾಮವಾಗಿ ಅವ್ರಿಗೇನು ಮಾಡೋದಕ್ಕಾಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಹೀಗಾಗಿ ಸೋಲಿನ ಶತಕದತ್ತ ಅವರು ದಾಪಗಾಲು ಹಾಕ್ತಾ ಇದ್ದಾರೆ. ಸುಧಾರಿಸಿ ಹೋಗ್ಬೇಕು, ಯಾಕಂದ್ರೆ ವಿರೋಧ ಪಕ್ಷಗಳು ಇಷ್ಟು ವೀಕ್ ಆಗಬಾರ್ದು ನಂದು ಅಪೇಕ್ಷೆ. ದಾಖಲೆ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಅವರು ಸೋಲಿನ ಶತಕವನ್ನು ದಾಟಲಿದ್ದಾರೆ.